ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಅಂಡ್ ದೇರ್ ಫಾರ್ಮ್ಸ್. ನಂಬರ್ 10. ಡ್ರೀಮ್ ಅಂದ್ರೆ ಕನಸು ಕಾಣು. ಡ್ರೀಮ್ ಡ್ರೀಮ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ವರ್ಬಿನ ಎರಡನೆಯ ರೂಪ ಡ್ರೆಮ್ಡ್ ಅಥವಾ ಡ್ರೀಮ್ಡ್. ಮೂರನೆಯ ರೂಪ ಡ್ರೆಮ್ಡ್ ಅಥವಾ ಡ್ರೀಮ್ಡ್. ಎಸ್ ರೂಪ ಡ್ರೀಮ್ಸ್ ಹಾಗೂ ಐಎನ್ಜಿ ರೂಪ ಡ್ರೀಮಿಂಗ್. ಇಲ್ಲಿ ಒಂದು UK ಇಂಗ್ಲಿಷ್, ಒಂದು US ಇಂಗ್ಲಿಷ್. ನೀವು ಯಾವುದನ್ನಾದ್ರೂ ಬಳಸಬಹುದು, ತೊಂದರೆ ಇಲ್ಲ. ಡು ಯು ಡ್ರೀಮ್ ಅ ಲಾಟ್? ನೀವು ತುಂಬಾ ಕನಸು ಕಾಣುತ್ತೀರಾ? ಡು ಯು ಡ್ರೀಮ್ ಅ ಲಾಟ್? ಇಲ್ಲಿ ಡ್ರೀಮ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ ಇದು. ಸರಿನಾ? ನೆಕ್ಸ್ಟ್, ಹಿ ಡ್ರೀಮ್ಡ್ ಟು ಬಿ ಅನ್ ಆಫೀಸರ್. ಅವರು ಅಧಿಕಾರಿಯಾಗಬೇಕೆಂದು ಕನಸು ಕಂಡರು. ಹಿ ಡ್ರೀಮ್ಡ್ ಟು ಬಿ ಅನ್ ಆಫೀಸರ್. ಇಲ್ಲಿ ಡ್ರೀಮ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಿ ಹ್ಯಾವ್ ಡ್ರೀಮ್ಡ್ ಅಬೌಟ್ ಲಿವಿಂಗ್ ಅಬ್ರಾಡ್. ನಾವು ವಿದೇಶದಲ್ಲಿ ವಾಸಿಸುವ ಕನಸು ಕಂಡಿದ್ದೇವೆ. ವಿ ಹ್ಯಾವ್ ಡ್ರೀಮ್ಡ್ ಅಬೌಟ್ ಲಿವಿಂಗ್ ಅಬ್ರಾಡ್. ಇಲ್ಲಿ ಡ್ರೀಮ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಆಲ್ವೇಸ್ ಡ್ರೀಮ್ಸ್ ಟು ಬಿಕಮ್ ಅ ಗ್ರೇಟ್ ಪ್ಲೇಯರ್. ಅವರು ಯಾವಾಗಲೂ ಶ್ರೇಷ್ಠ ಆಟಗಾರನಾಗಬೇಕೆಂದು ಕನಸು ಕಾಣುತ್ತಾರೆ. ಹಿ ಆಲ್ವೇಸ್ ಡ್ರೀಮ್ಸ್ ಟು ಬಿಕಮ್ ಅ ಗ್ರೇಟ್ ಪ್ಲೇಯರ್. ಇಲ್ಲಿ ಡ್ರೀಮ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹಿ ಹ್ಯಾಡ್ ಬೀನ್ ಡ್ರೀಮಿಂಗ್ ಆಫ್ ಹರ್. ಅವನು ಅವಳ ಬಗ್ಗೆ ಕನಸು ಕಾಣುತ್ತಿದ್ದನು. ಹೀಡ್ ಬೀನ್ ಡ್ರೀಮಿಂಗ್ ಆಫ್ ಹರ್. ಇಲ್ಲಿ ಡ್ರೀಮಿಂಗ್ ಅಂದ್ರೆ ವರ್ಬಿನ ಐಎನ್ಜಿ ರೂಪ. ಸರಿನಾ? ನೆಕ್ಸ್ಟ್, ಡ್ರಿಲ್ ಅಂದ್ರೆ ರಂಧ್ರ ಮಾಡು ಅಥವಾ ಕೊರೆ. ಡ್ರಿಲ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡ್ರಿಲ್ ನ ಎರಡನೆಯ ರೂಪ ಡ್ರಿಲ್ಡ್, ಮೂರನೆಯ ರೂಪ ಡ್ರಿಲ್ಡ್, ಎಸ್ ರೂಪ ಡ್ರಿಲ್ಸ್ ಹಾಗೂ ಐಎನ್ಜಿ ರೂಪ ಡ್ರಿಲ್ಲಿಂಗ್. ವೇರ್ ಡಿಡ್ ಯು ಡ್ರಿಲ್ ಹೋಲ್ಸ್? ನೀವು ಎಲ್ಲಿ ರಂಧ್ರವನ್ನು ಕೊರೆದಿದ್ದೀರಿ? ವೇರ್ ಡಿಡ್ ಯು ಡ್ರಿಲ್ ಹೋಲ್ಸ್? ಇಲ್ಲಿ ಡ್ರಿಲ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ದೇ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್. ಅವರು ಗೋಡೆಯಲ್ಲಿ ರಂಧ್ರವನ್ನು ಕೊರೆದರು. ದೇ ಡ್ರಿಲ್ಡ್ ಅ ಹೋಲ್ ಇನ್ ದ ವಾಲ್. ಇಲ್ಲಿ ಡ್ರಿಲ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದ ಮೆನ್ ಹ್ಯಾಡ್ ಡ್ರಿಲ್ಡ್ ಆಲ್ ಡೇ ಅಂಡ್ ವಾಂಟೆಡ್ ಅ ರೆಸ್ಟ್. ಪುರುಷರು ದಿನವಿಡೀ ಕೊರೆದಿದ್ದರು ಮತ್ತು ವಿಶ್ರಾಂತಿ ಬಯಸಿದರು. ದ ಮೆನ್ ಹ್ಯಾಡ್ ಡ್ರಿಲ್ಡ್ ಆಲ್ ಡೇ ಅಂಡ್ ವಾಂಟೆಡ್ ಅ ರೆಸ್ಟ್. ಇಲ್ಲಿ ಡ್ರಿಲ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಡ್ರಿಲ್ಸ್ ಬೋರ್ವೆಲ್ಸ್ ಫಾರ್ ಅ ಲಿವಿಂಗ್. ಅವರು ಜೀವನೋಪಾಯಕ್ಕಾಗಿ ಬೋರ್ವೆಲ್ ಕೊರೆಯುತ್ತಾರೆ. ಹಿ ಡ್ರಿಲ್ಸ್ ಬೋರ್ವೆಲ್ಸ್ ಫಾರ್ ಅ ಲಿವಿಂಗ್. ಇಲ್ಲಿ ಡ್ರಿಲ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದೇ ಆರ್ ಡ್ರಿಲ್ಲಿಂಗ್ ಅ ನ್ಯೂ ಟನಲ್. ಅವರು ಹೊಸ ಸುರಂಗವನ್ನು ಕೊರೆಯುತ್ತಿದ್ದಾರೆ. ದೇ ಆರ್ ಡ್ರಿಲ್ಲಿಂಗ್ ಅ ನ್ಯೂ ಟನಲ್. ಇಲ್ಲಿ ಡ್ರಿಲ್ಲಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ನೆಕ್ಸ್ಟ್, ಡ್ರಿಂಕ್ ಅಂದ್ರೆ ಕುಡಿ. ಡ್ರಿಂಕ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಡ್ರಿಂಕ್ ನ ಎರಡನೆಯ ರೂಪ ಡ್ರ್ಯಾಂಕ್. ಡ್ರ್ಯಾಂಕ್. ಮೂರನೆಯ ರೂಪ ಡ್ರಂಕ್. ಡ್ರಂಕ್. ನೋಡಿ, ಮೂರು ರೂಪಗಳು ಬೇರೆ ಬೇರೆ. ಎಸ್ ರೂಪ ಡ್ರಿಂಕ್ಸ್ ಹಾಗೂ ಐಎನ್ಜಿ ರೂಪ ಡ್ರಿಂಕಿಂಗ್. ಸರಿನಾ? ಐ ಆಲ್ವೇಸ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ನಾನು ಯಾವಾಗಲೂ ಸಾಕಷ್ಟು ನೀರು ಕುಡಿಯುತ್ತೇನೆ. ಐ ಆಲ್ವೇಸ್ ಡ್ರಿಂಕ್ ಅ ಲಾಟ್ ಆಫ್ ವಾಟರ್. ಇಲ್ಲಿ ಡ್ರಿಂಕ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಶಿ ಡ್ರ್ಯಾಂಕ್ ದ ಜ್ಯೂಸ್ ಥ್ರೂ ಅ ಸ್ಟ್ರಾ. ಅವಳು ಸ್ಟ್ರಾ ಮೂಲಕ ರಸವನ್ನು ಕುಡಿದಳು. ಶಿ ಡ್ರ್ಯಾಂಕ್ ದ ಜ್ಯೂಸ್ ಥ್ರೂ ಅ ಸ್ಟ್ರಾ. ಇಲ್ಲಿ ಡ್ರ್ಯಾಂಕ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ಶುಡ್ ಹ್ಯಾವ್ ಡ್ರಂಕ್ ಲೆಸ್. ಅವನು ಕಡಿಮೆ ಕುಡಿಯಬೇಕಾಗಿತ್ತು. ಹಿ ಶುಡ್ ಹ್ಯಾವ್ ಡ್ರಂಕ್ ಲೆಸ್. ಇಲ್ಲಿ ಡ್ರಂಕ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಆಫನ್ ಡ್ರಿಂಕ್ಸ್ ಆಲ್ಕೋಹಾಲ್. ಅವನು ಆಗಾಗ್ಗೆ ಮದ್ಯಪಾನ ಮಾಡುತ್ತಾನೆ. ಹಿ ಆಫನ್ ಡ್ರಿಂಕ್ಸ್ ಆಲ್ಕೋಹಾಲ್. ಇಲ್ಲಿ ಡ್ರಿಂಕ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ವಾಟ್ ಆರ್ ಯು ಡ್ರಿಂಕಿಂಗ್ ನೌ? ನೀವು ಈಗ ಏನು ಕುಡಿಯುತ್ತಿದ್ದೀರಿ? ವಾಟ್ ಆರ್ ಯು ಡ್ರಿಂಕಿಂಗ್ ನೌ? ಇಲ್ಲಿ ಡ್ರಿಂಕಿಂಗ್ ಅನ್ನುವಂಥದ್ದು ವರ್ಬಿನ ಐಎನ್ಜಿ ರೂಪ. ಸರಿನಾ? ನೆಕ್ಸ್ಟ್, ಡ್ರೈವ್ ಅಂದ್ರೆ ವಾಹನ ಓಡಿಸು ಅಥವಾ ವಾಹನ ಚಲಾಯಿಸು. ಡ್ರೈವ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಡ್ರೈವ್ ನ ಎರಡನೆಯ ರೂಪ ಡ್ರೋವ್, ಮೂರನೆಯ ರೂಪ ಡ್ರಿವನ್. ನೋಡಿ, ಮೂರು ರೂಪಗಳು ಬೇರೆ ಬೇರೆ. ಎಸ್ ರೂಪ ಡ್ರೈವ್ಸ್ ಹಾಗೂ ಐಎನ್ಜಿ ರೂಪ ಡ್ರೈವಿಂಗ್. ಕ್ಯಾನ್ ಯು ಡ್ರೈವ್?
ನೀವು ವಾಹನ ಓಡಿಸಬಹುದೇ? ಕ್ಯಾನ್ ಯು ಡ್ರೈವ್? ಇಲ್ಲಿ ಡ್ರೈವ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಹಿ ಡ್ರೋವ್ ಮೀ ಟು ದ ಸ್ಟೇಷನ್. ಅವನು ನನ್ನನ್ನು ನಿಲ್ದಾಣಕ್ಕೆ ಕರೆದುಕೊಂಡು ಹೋದನು. ಹಿ ಡ್ರೋವ್ ಮೀ ಟು ದ ಸ್ಟೇಷನ್. ಇಲ್ಲಿ ಡ್ರೋವ್ ಅಂದ್ರೆ ವಾಹನದಲ್ಲಿ ಕರ್ಕೊಂಡು ಹೋದ್ರು ಅಂತ ಹೇಳಿ, ಆಯ್ತಾ? ಕನ್ನಡ ವಾಕ್ಯದಲ್ಲಿ ವಾಹನದಲ್ಲಿ ಅಂತ ಇರದಿದ್ರು ಕೂಡ ಡ್ರೋವ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬಂದಾಗ ವಾಹನದಲ್ಲಿ ಕರ್ಕೊಂಡು ಹೋದ್ರು ಅನ್ನುವ ಅರ್ಥ ಬರ್ತದೆ. ಡ್ರೋವ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಮುರಳಿ ಹ್ಯಾಸ್ ಡ್ರಿವನ್ ಅ ಟ್ಯಾಕ್ಸಿ ಬಿಫೋರ್. ಮುರಳಿ ಈ ಹಿಂದೆ ಟ್ಯಾಕ್ಸಿ ಓಡಿಸಿದ್ದಾರೆ. ಮುರಳಿ ಹ್ಯಾಸ್ ಡ್ರಿವನ್ ಅ ಟ್ಯಾಕ್ಸಿ ಬಿಫೋರ್. ಇಲ್ಲಿ ಡ್ರಿವನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಹಿ ಡ್ರೈವ್ಸ್ ಅ ಬಸ್. ಅವನು ಬಸ್ ಓಡಿಸುತ್ತಾನೆ. ಹಿ ಡ್ರೈವ್ಸ್ ಅ ಬಸ್. ಇಲ್ಲಿ ಡ್ರೈವ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದಿಸ್ ಡ್ರೈವರ್ ಈಸ್ ಡ್ರೈವಿಂಗ್ ಸ್ಲೋಲಿ. ಈ ಚಾಲಕ ನಿಧಾನವಾಗಿ ಚಾಲನೆ ಮಾಡುತ್ತಿದ್ದಾನೆ. ದಿಸ್ ಡ್ರೈವರ್ ಈಸ್ ಡ್ರೈವಿಂಗ್ ಸ್ಲೋಲಿ. ಡ್ರೈವಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ಡ್ರಾಪ್ ಅಂದ್ರೆ ಬೀಳಿಸು. ಡ್ರಾಪ್ ವರ್ಬಿನ ಮೊದಲ ರೂಪ. ಎರಡನೆಯ ರೂಪ ಡ್ರಾಪ್ಡ್, ಮೂರನೆಯ ರೂಪ ಡ್ರಾಪ್ಡ್, ಎಸ್ ರೂಪ ಡ್ರಾಪ್ಸ್ ಹಾಗೂ ING ರೂಪ ಡ್ರಾಪಿಂಗ್. ವೆನ್ ಡಿಡ್ ಯು ಡ್ರಾಪ್ ಯುವರ್ ಮೊಬೈಲ್? ನಿಮ್ಮ ಮೊಬೈಲ್ ಅನ್ನು ಯಾವಾಗ ಬೀಳಿಸಿದ್ದೀರಿ? ವೆನ್ ಡಿಡ್ ಯು ಡ್ರಾಪ್ ಯುವರ್ ಮೊಬೈಲ್? ಇಲ್ಲಿ ಡ್ರಾಪ್ ಅನ್ನುವಂಥದ್ದು ವರ್ಬಿನ ಮೊದಲನೆಯ ರೂಪ. ಶಿ ಡ್ರಾಪ್ ದ ಗ್ಲಾಸ್. ಅವಳು ಗಾಜನ್ನು ಬೀಳಿಸಿದಳು. ಶಿ ಡ್ರಾಪ್ ದ ಗ್ಲಾಸ್. ಇಲ್ಲಿ ಡ್ರಾಪ್ಡ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಂಡ್ರೆಡ್ಸ್ ಆಫ್ ಬಾಂಬ್ಸ್ ವರ್ ಡ್ರಾಪ್ಡ್ ಆನ್ ದ ಸಿಟಿ. ನಗರದ ಮೇಲೆ ನೂರಾರು ಬಾಂಬ್ಗಳನ್ನು ಹಾಕಲಾಯಿತು. ಹಂಡ್ರೆಡ್ಸ್ ಆಫ್ ಬಾಂಬ್ಸ್ ವರ್ ಡ್ರಾಪ್ಡ್ ಆನ್ ದ ಸಿಟಿ. ಇಲ್ಲಿ ಡ್ರಾಪ್ಡ್ ಅಂದ್ರೆ ಹಾಕಲಾಯಿತು ಅನ್ನುವ ಅರ್ಥ ಬರ್ತದೆ, ಅಂದ್ರೆ ಬೀಳಿಸಲಾಯಿತು ಅಂತ ಹೇಳಿ. ಇಲ್ಲಿ ಡ್ರಾಪ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಟೆಂಪರೇಚರ್ ಡ್ರಾಪ್ಸ್ ಬಿಲೋ ಝೀರೋ. ತಾಪಮಾನವು ಶೂನ್ಯಕ್ಕಿಂತ ಕಡಿಮೆಯಾಗುತ್ತದೆ. ದ ಟೆಂಪರೇಚರ್ ಡ್ರಾಪ್ಸ್ ಬಿಲೋ ಝೀರೋ. ಇಲ್ಲಿ ಡ್ರಾಪ್ಸ್ ಅಂದ್ರೆ ಕೆಳಗೆ ಬಿದ್ದು ಕಡಿಮೆ ಆಗ್ತದೆ ಅನ್ನುವ ಅರ್ಥ, ಆಯ್ತಾ? ಡ್ರಾಪ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಹಿ ಕೀಪ್ಸ್ ಡ್ರಾಪಿಂಗ್ ಥಿಂಗ್ಸ್. ಅವನು ವಸ್ತುಗಳನ್ನು ಬೀಳಿಸುತ್ತಲೇ ಇರುತ್ತಾನೆ. ಹಿ ಕೀಪ್ಸ್ ಡ್ರಾಪಿಂಗ್ ಥಿಂಗ್ಸ್. ಡ್ರಾಪಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಅರ್ನ್ ಅಂದ್ರೆ ಸಂಪಾದಿಸು. ಅರ್ನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಅರ್ನ್ ನ ಎರಡನೆಯ ರೂಪ ಅರ್ನ್ಡ್, ಮೂರನೆಯ ರೂಪ ಅರ್ನ್ಡ್, ಎಸ್ ರೂಪ ಅರ್ನ್ಸ್ ಹಾಗೂ ING ರೂಪ ಅರ್ನಿಂಗ್, ಆಯ್ತಾ? ಐ ಅರ್ನ್ ಎಕ್ಸ್ಟ್ರಾ ಫಾರ್ ವರ್ಕಿಂಗ್ ಆನ್ ಸಂಡೇ. ನಾನು ಭಾನುವಾರದಂದು ಕೆಲಸ ಮಾಡಲು ಹೆಚ್ಚುವರಿ ಸಂಪಾದಿಸುತ್ತೇನೆ. ಐ ಅರ್ನ್ ಎಕ್ಸ್ಟ್ರಾ ಫಾರ್ ವರ್ಕಿಂಗ್ ಆನ್ ಸಂಡೇ. ಅಂದ್ರೆ ನಾನು ಭಾನುವಾರದ ದಿನ ಎಕ್ಸ್ಟ್ರಾ ಕೆಲಸ ಮಾಡಿದ್ದಕ್ಕೆ ನನಗೆ ಎಕ್ಸ್ಟ್ರಾ ದುಡ್ಡು ಸಿಗ್ತದೆ ಅಂತ ಹೇಳಿ, ಆಯ್ತಾ? ಇಲ್ಲಿ ಅರ್ನ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಹಿ ಅರ್ನ್ ದ ಲಾಟ್ ಫ್ರಮ್ ಹಿಸ್ ಬಿಸ್ನೆಸ್. ಅವನು ತನ್ನ ವ್ಯಾಪಾರದಿಂದ ಸಾಕಷ್ಟು ಸಂಪಾದಿಸಿದನು. ಹಿ ಅರ್ನ್ ದ ಲಾಟ್ ಫ್ರಮ್ ಹಿಸ್ ಬಿಸ್ನೆಸ್. ಇಲ್ಲಿ ಅರ್ನ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ದೇ ಹ್ಯಾವ್ ಅರ್ನ್ಡ್ ರೆಸ್ಪೆಕ್ಟ್ ಇನ್ ಸೊಸೈಟಿ. ಅವರು ಸಮಾಜದಲ್ಲಿ ಗೌರವವನ್ನು ಗಳಿಸಿದ್ದಾರೆ. ದೇ ಹ್ಯಾವ್ ಅರ್ನ್ಡ್ ರೆಸ್ಪೆಕ್ಟ್ ಇನ್ ಸೊಸೈಟಿ. ಇಲ್ಲಿ ಅರ್ನ್ಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಅರ್ನ್ಸ್ ಅ ಲಾಟ್ ಮೋರ್ ದೆನ್ ಐ ಡು. ಅವಳು ನನಗಿಂತ ಹೆಚ್ಚು ಸಂಪಾದಿಸುತ್ತಾಳೆ. ಶಿ ಅರ್ನ್ಸ್ ಅ ಲಾಟ್ ಮೋರ್ ದ್ಯಾನ್ ಐ ಡು. ಇಲ್ಲಿ ಅರ್ನ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಆಲ್ ದ ಚಿಲ್ಡ್ರನ್ ಆರ್ ಅರ್ನಿಂಗ್ ನೌ. ಮಕ್ಕಳೆಲ್ಲ ಈಗ ಸಂಪಾದಿಸುತ್ತಿದ್ದಾರೆ. ಆಲ್ ದ ಚಿಲ್ಡ್ರನ್ ಆರ್ ಅರ್ನಿಂಗ್ ನೌ. ಇಲ್ಲಿ ಅರ್ನಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಈಟ್ ಅಂದ್ರೆ ತಿನ್ನು. ಈಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಈಟ್ ನ ಎರಡನೇ ರೂಪ ಏಟ್, ಮೂರನೇ ರೂಪ ಈಟನ್. ನೋಡಿ, ಮೂರು ರೂಪಗಳು ಬೇರೆ ಬೇರೆ. ಎಸ್ ರೂಪ ಈಟ್ಸ್ ಹಾಗೂ ING ರೂಪ ಈಟಿಂಗ್. ಸರಿನಾ? ವೇರ್ ಡಿಡ್ ಯು ಈಟ್ ಇನ್ ದ ಮಾರ್ನಿಂಗ್. ನೀನು ಬೆಳಗ್ಗೆ ಎಲ್ಲಿ ತಿಂದೆ? ವೇರ್ ಡಿಡ್ ಯು ಈಟ್ ಇನ್ ದ ಮಾರ್ನಿಂಗ್. ಇಲ್ಲಿ ಈಟ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ವಿ ಏಟ್ ಅವರ್ ಡಿನ್ನರ್ ಆಟ್ 8 PM. ನಾವು ರಾತ್ರಿ 8 ಗಂಟೆಗೆ ನಮ್ಮ ಊಟವನ್ನು ಸೇವಿಸಿದೆವು. ವಿ ಏಟ್ ಅವರ್ ಡಿನ್ನರ್ ಆಟ್ 8 PM. ಇಲ್ಲಿ ಏಟ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ಹಿ ಹ್ಯಾಸ್ ಈಟನ್ 2 ಬನಾನಾಸ್. ಅವನು 2 ಬಾಳೆಹಣ್ಣು ತಿಂದಿದ್ದಾನೆ. ಹಿ ಹ್ಯಾಸ್ ಈಟನ್ 2 ಬನಾನಾಸ್. ಇಲ್ಲಿ ಈಟನ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಶಿ ಈಟ್ಸ್ ಲಾಟ್ಸ್ ಆಫ್ ಫ್ರೂಟ್.
ಅವಳು ಬಹಳಷ್ಟು ಹಣ್ಣುಗಳನ್ನು ತಿನ್ನುತ್ತಾಳೆ. ಶಿ ಈಟ್ಸ್ ಲಾಟ್ಸ್ ಆಫ್ ಫ್ರೂಟ್. ಇಲ್ಲಿ ಈಟ್ಸ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ಸ್ನೇಲ್ಸ್ ಹ್ಯಾವ್ ಬೀನ್ ಈಟಿಂಗ್ ಅವರ್ ವೆಜಿಟೇಬಲ್ಸ್. ಬಸವನ ಹುಳುಗಳು ನಮ್ಮ ತರಕಾರಿಗಳನ್ನು ತಿನ್ನುತ್ತಿವೆ. ಸ್ನೇಲ್ಸ್ ಹ್ಯಾವ್ ಬೀನ್ ಈಟಿಂಗ್ ಅವರ್ ವೆಜಿಟೇಬಲ್ಸ್. ಇಲ್ಲಿ ಈಟಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ? ನೆಕ್ಸ್ಟ್ ಎನ್ಕರೇಜ್ ಅಂದ್ರೆ ಪ್ರೋತ್ಸಾಹಿಸು. ಎನ್ಕರೇಜ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಎರಡನೇ ರೂಪ ಎನ್ಕರೇಜ್ಡ್, ಮೂರನೇ ರೂಪ ಎನ್ಕರೇಜ್ಡ್, ಎಸ್ ರೂಪ ಎನ್ಕರೇಜ್ ಹಾಗೂ ING ರೂಪ ಎನ್ಕರೇಜಿಂಗ್. ಆಯ್ತಾ? ಡೋಂಟ್ ಎನ್ಕರೇಜ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಅ ಚೈಲ್ಡ್. ಮಗುವಿನಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಬೇಡಿ. ಡೋಂಟ್ ಎನ್ಕರೇಜ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಅ ಚೈಲ್ಡ್. ಇಲ್ಲಿ ಎನ್ಕರೇಜ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ. ಮೈ ಟೀಚರ್ ಆಲ್ವೇಸ್ ಎನ್ಕರೇಜ್ಡ್ ಮೀ. ನನ್ನ ಗುರುಗಳು ಯಾವಾಗಲೂ ನನ್ನನ್ನು ಪ್ರೋತ್ಸಾಹಿಸುತ್ತಿದ್ದರು. ಮೈ ಟೀಚರ್ ಆಲ್ವೇಸ್ ಎನ್ಕರೇಜ್ಡ್ ಮೀ. ಇಲ್ಲಿ ಎನ್ಕರೇಜ್ ಅನ್ನುವಂಥದ್ದು ವರ್ಬಿನ ಎರಡನೆಯ ರೂಪ. ವಿ ಹ್ಯಾವ್ ಬೀನ್ ಎನ್ಕರೇಜ್ಡ್ ಬೈ ಅವರ್ ಎಲ್ಡರ್ಸ್. ನಮ್ಮ ಹಿರಿಯರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದೆ. ವಿ ಹ್ಯಾವ್ ಬೀನ್ ಎನ್ಕರೇಜ್ಡ್ ಬೈ ಅವರ್ ಎಲ್ಡರ್ಸ್. ಇಲ್ಲಿ ಎನ್ಕರೇಜ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ಅ ಗುಡ್ ಲೀಡರ್ ಎನ್ಕರೇಜಸ್ ಹಿಸ್ ಫಾಲೋವರ್ಸ್. ಒಬ್ಬ ಒಳ್ಳೆಯ ನಾಯಕ ತನ್ನ ಅನುಯಾಯಿಗಳನ್ನು ಪ್ರೋತ್ಸಾಹಿಸುತ್ತಾನೆ. ಅ ಗುಡ್ ಲೀಡರ್ ಎನ್ಕರೇಜ್ ಹಿಸ್ ಫಾಲೋವರ್. ಇಲ್ಲಿ ಎನ್ಕರೇಜ್ ಅನ್ನುವಂಥದ್ದು ವರ್ಬಿನ ಎಸ್ ರೂಪ. ದ ಹೆಡ್ ಮಾಸ್ಟರ್ ಈಸ್ ಎನ್ಕರೇಜಿಂಗ್ ಆಲ್ ದಿ ಯಂಗ್ ಟೀಚರ್ಸ್. ಮುಖ್ಯೋಪಾಧ್ಯಾಯರು ಎಲ್ಲ ಯುವ ಶಿಕ್ಷಕರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ದ ಹೆಡ್ ಮಾಸ್ಟರ್ ಈಸ್ ಎನ್ಕರೇಜಿಂಗ್ ಆಲ್ ದಿ ಯಂಗ್ ಟೀಚರ್ಸ್. ಇಲ್ಲಿ ಎನ್ಕರೇಜಿಂಗ್ ಅನ್ನುವಂಥದ್ದು ವರ್ಬಿನ ING ರೂಪ. ಸರಿನಾ?